ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ಅಂತ ಹೇಳ್ತಾ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನೊಳಗೆ ಏನದ ಅಂತೇಳಿ ಹೇಳ್ತೀನಿ. ಇವತ್ತು ನೋಡ್ರಿ, ಫಸ್ಟು ಮುಂಜಾನೆ 10:30 ಹಂಗೆ ಸ್ಟಾರ್ಟ್ ಮಾಡೀನಿ ಬ್ಲಾಗು. 10:30 ಹಂಗೆ ಬಿಸಿಲು ನೋಡಿ ಜೋಳ ತೊಳಿಲತ್ತೀನಿ. ಊರಿನಿಂದ ಜೋಳ ತರಿಸಿದೇವಲ್ಲ, ಹೋಗಿನ ವೀಡಿಯೋದಾಗ ತೋರಿಸಿ ನಿಮ್ಗೆ. ಹಂಗಂದು ಜೋಳದಾಗ ಸ್ವಲ್ಪ ಕಾಡಿಗೆ ಇದ್ದವು, ತೊಳೆಮಿ ಹಸನ್ ಮಾಡಿದ್ರು ಕರ್ರಗತ್ತಾವ ರೊಟ್ಟಿ ಭಾಳ ಅಂಥೇಳಿ ತೊಳಿಲತ್ತೀನಿ. ಬಿಸಿಲು ನೋಡೇ ತೊಳಿಲಕ್ಕೆ ನಿಂತು. ಅವತ್ತು ಯಾಕೇನೋ ಗೊತ್ತಿಲ್ಲ, ಮುಂಜಾನೆ ಎಚ್ಚರಿ ಆಗಿದ್ದಿಲ್ಲ, ಲೇಟ್ ಮಾಡಿ ಎದ್ದು ಹೊರಗಿಂದೆಲ್ಲ ಕ್ಲೀನ್ ಮಾಡೋದು, ಅಂಗಳು ತೊಳೆಯೋದು, ಹುಡುಗೋದು, ಭಾಂಡೆನೂ ತೊಳೆದಿದ್ದಿಲ್ಲ. ಭಾಂಡೆ ತೊಳೆದು ಚಾಯ್ ಅದು ಕುಡ್ದು ಮಾಡ್ಲಿಕ್ಕೆ ಟೈಮೇ ಆಯಿತು. ಹಂಗಂದು ನೋಡಮ್ಮಿ ಬಿಸಿಲದ ಅಡುಗೆ ಇರಲೆಕ್ಕ ತೊಳೆದೆ ಹಾಕಮ್ಮಿ. ಮತ್ತೀಗ ಮಳೆಗಾಲ ಸ್ಟಾರ್ಟ್ ಆಗ್ಲತ್ತದ, ತೊಳೆವಾಗಲೇನಿಲ್ಲ, ಕಾಡಿಗೆವ ರೊಟ್ಟಿ ಎಲ್ಲ ಕರ್ರಗೆ ಆಗ್ಲತ್ತಾವ ಅಂಥೇಳಿ ತೊಳೆದು ಹಾಕಿನಿ. ಅರ್ಧ ಕ್ವಿಂಟಲ್ ಜೋಳ ತೊಳೆದು ನೋಡ್ರಿ ಅವತ್ತು. ಈಗ ಇಷ್ಟು ಹಾಕಿನಿ. ಇದು ಕಬೂತರದ ತಿಂತಾವಂಥೇಳಿ ಇದು ಗೊಂಬೆ ಮತ್ತಂದ್ರೆ ಇದು ಕನ್ನಡಿ ಅದ ಇಟ್ಟೀವಿ. ಅವಕ್ಕೆ ನೋಡಿ ಕಬೂತರ ಬರೋಲ್ಲ. ಲೇಟೇ ಆಗಿತ್ತು, ಒಂದಾಗಿತ್ತು, ಎಷ್ಟಾಗಿತ್ತು ಟೈಮು. ಅಷ್ಟೊತ್ತಿಗೆ ಬಂದು ನಾಷ್ಟ ಮಾಡಿದೆ. ಸುಸ್ಲಾ ಮಾಡಿ ಎಲ್ಲರೂ ಸುಸ್ಲಾ ತಿಂದೆವು. ಸುಸ್ಲಾ ತಿಂದು ಲೇಟೇ ಆಗಿತ್ತು, ಅಡುಗೆ ಮಾಡೋದಿತ್ತಿನ ಅಡುಗೆನೂ ಏನೂ ಮಾಡಿದ್ದಿಲ್ಲ. ಸುಸ್ಲಾ ತಿಂದು ಬಟ್ಟೆ ಒಗಿಲಕ್ಕೆ ಹೋದನ. ಬಟ್ಟೆ ಇದ್ದವು, ಎಲ್ಲರೂ ಸ್ನಾನ ಮಾಡ್ಕೊಂಡಿರು, ನಾನು ಒಬ್ಬಾಕಿನೇ ಇದ್ದಿದ್ದೆ. ಈಗ ನಾಷ್ಟ ಮಾಡಿದ್ರೆ ಆಯಿತು, ಬಟ್ಟೆ ಅದೆಲ್ಲ ಅವ, ಅಡುಗೆ ಮಾಡಿ ಬಟ್ಟೆ ಒಗಿಲಕ್ಕೆ ಲೇಟ್ ಆಗ್ತದ ಅಂಥೇಳಿ ನಾಷ್ಟ ಮಾಡಿ ಬಟ್ಟೆ ಒಗಿಲಕ್ಕೆ ಹೋಗೀನಿ. ಜೋಳ ತೊಳೆದು ಒಂದು 2 ತಾಸು ಆಗಿತ್ತೇನ ಅಷ್ಟೇ. ಮಾಡ ಬಂದು ಕಿಸಿನ ಮಳೆನೇ ಸ್ಟಾರ್ಟ್ ಆಗ್ಲತ್ತು. ಹೊಸ ಗಂಟು ಕಟ್ಕೊಂಡು ತಂದು ದುಡಿದ ಗಾಳಿ ಧೂಳಿ ಇಷ್ಟು ಭಯಂಕರ ಬಂತು ಅವತ್ತು. ಹೊಸ ಎಲ್ಲ ತೊಗೊಂಡು ಕೆಳಗೆ ಬಂದೆವು ಮಳೆಗೆ. ಗಾಳಿ ಇತ್ತು ಭಾಳ. ಅದು ಮುಗಿಸ್ಕೊಂಡು ಹಂಗೆ ತಂದು ಕೆಸಿಂದು ಎಲ್ಲ ಗಂಟು ಕಟ್ಟಿ ಹಾಗೆ ಇಟ್ಟು ಈಗೇನು ಕಮ್ಮಿ ಆಗ್ತದೇನೋ, ಮರುದಿವ್ಸ ನಡೀತದ. ಮರುದಿವ್ಸ ಹಾಕಿದ್ರೆ ಆಯಿತು, ಬಿಸಿಲು ಬೀಳಂಗದ. ಮಾಡನೇ ಇದ್ದಿದ್ದಿಲ್ಲ ಒಂದು ಸ್ವಲ್ಪ ಭೀ ಅವತ್ತು. ಕರೆ ಅಂದ್ರೆ ಅಷ್ಟು ಮಳೆ ಬಂತು. ಮತ್ತೇನು ಮಾಡೋಣ ಅಂಥೇಳಿ ಚಿನ್ಗಿ ಬೇಳೆ ಪಲ್ಯ ಕಾಸಿನಿ, ಅನ್ನ ಮಾಡೀನಿ. ರೊಟ್ಟಿನೂ ಮಾಡಿದ್ದಿಲ್ಲ ಅವತ್ತು. ರೊಟ್ಟಿ ಇದ್ದು ಊಟ ಮಾಡ್ತಾರೇನೋ ಅಂಥೇಳಿ ಬಿಟ್ಟಿನಿ. ಇಲ್ಲ ನೋಡ್ರಿ, ಎಷ್ಟು ಮಳೆ ಬಂತು. ಪೂರಾ ಇಲ್ಲಿಗೆ ಬಾಗಿಲಿಗೆ ಈ ಸೈಡ್ ಮಳೆ ಹೊಡೆದಂಗೆ ಫುಲ್ ಬಾಗಿಲು ಒಳಗೆ ನೀರು ಹೊಂಟಿವು. ಭಾಳ ಮಳೆ ಬಂತು. ಗಾಳಿ ಧೂಳಿ ಮಳೆ ಎಲ್ಲನೇ ಇತ್ತು ನೋಡ್ರಿ ಅವತ್ತು. ಮೊನ್ನೆ ಇದು 3 ದಿವ್ಸಿನ ಬ್ಲಾಗ್ ಮಿಕ್ಸ್ ಮಾಡೀನಿ ಇವತ್ತು. ಒಂದು ಸ್ವಲ್ಪ ಅವತ್ತೇ ಕಂಟಿನ್ಯೂ ಮಾಡಮಂತೇಳಿ ಅಂದ್ರೆ ಟಯರ್ಡ್ ಆಯಿತು ಫುಲ್ ನನಗೆ. ಜೋಳ ತಂದು ತೊಳೆದಿಗೆ ರೊಟ್ಟಿ ಎಲ್ಲ ನೈಲತ್ತೀವಿ, ಭಾಳ ಏನೂ ಇದಾಗಿದ್ದಿಲ್ಲ. ಮುಂಜಾನೆ ಎದ್ದು ಮತ್ತು ಮಾವಿನಕಾಯಿ ಬಂದೆವು. ಮಾವಿನ ಹಣ್ಣು ತೊಗೊಂಡು ಇಲ್ಲಿ ಗಲ್ಯಾಗ ಮಾರ್ಕೊತ ಬರ್ತಾರೆ ನಂಬಲ್ಲಿ. ಹಂಗಂದು ಮಾವಿನ ಹಣ್ಣು ತೊಗೊಂಡು ತಿನ್ಲಾಕ. ಮತ್ತಂದ್ರೆ ಮರುದಿವ್ಸ ಮತ್ತು ಈಗ ಬಿಸಿಲಿಗೆ ಒಣ ಹಾಕಿ ನೋಡ್ರಿ. ಒಣ ಹಾಕಿ ತಂದು ಒಂದು ಸ್ವಲ್ಪ ಒಣ ಹಾಕಿನಿ. ಬಿಸಿಲು ಲೇಟಾಗಿ ಬಂತು, 12:30 ಹಂಗೆ. ಎಲ್ಲರೂ ಒಯ್ಯಮ್ಮಂದ್ರೆ ಮಕ್ಕಳು ಯಾರು ಕೇಳಲು ಹೋದ್ರು, ಹಿಂಗೆ ಮಾಡ್ತೀವಿ ಮಳೆಗೆಲ್ಲ, ನಮಗೆ ಸುಮ್ಮನೆ ಹೈರಾಣ ಮಾಡ್ತೀವಿ ಅಂಥೇಳಿ ಅಲ್ಲತ್ತರು 2 ಗಂಟೆ ಒಯ್ದು ಹಾಕಿದೆವು. ಅವೆರಡು ಒಣಗ್ದು ಅಷ್ಟೇ. ತಂದು ಚೀಲದಾಗ ತುಂಬಿಟ್ಟಿನಿ. ಅಷ್ಟೊತ್ತರಾಗ ಊರಿನಿಂದ ಹಣ್ಣು ತೊಗೊಂಡು ಬಂದಿರು. ಈಗ ಮಾವಿನ ಹಣ್ಣು ತಂದರು ನೋಡ್ರಿ. ತಂದು ತುಂಬಿಡ್ಕಿನ ಸಂಜೆಗೆ ಮಾವಿನ ಹಣ್ಣು ತೊಗೊಂಡು ಬಂದಿರು ಊರಿನಿಂದ. ನಮ್ಮ ಮೈದನವರು ಮಾವಿನ ಹಣ್ಣು ತಂದಿರು. ಮತ್ತು ನಿಂಬೆಹಣ್ಣು ಇದ್ದವು. ನಿಂಬೆಹಣ್ಣು ಭಾಳ ಪಿರಿ ಆಗ್ಯಾವ್ರಿ ಫ್ರೆಂಡ್ಸು. 20 ರೂಪಾಯಿಗೆ 3 ನಿಂಬೆಹಣ್ಣು ಕೊಡ್ಲತ್ತಾರ, ಮೀಡಿಯಮ್ ಸೈಜ್ ಇದ್ದಿನು. ಹಂಗಂದು ನಿಂಬೆಹಣ್ಣು ಹೇಳಿದೆವು ಮನೆಯಿಂದ. ಅಲ್ಲಿನೇ ಎಲ್ಲ ಊರಾಗ ಎಲ್ಲರೂ ತೊಗೊಲತ್ತಾರ. ಗಿಡಕ್ಕೆ ಕಾಯಿ ಬಂದವ್ರು ಸಣ್ಣ ಕಗ್ಗಿದ್ದು ಅಂದ್ರೂ ರಸವ ಒಳಗೆ. ಈಗ ಇಷ್ಟೇ ನಿಂಬೆಹಣ್ಣು 10 ರೂಪಾಯಿಗೆ 2 ಹಂಗೆ ಕೊಡ್ಲತ್ತಾರ. ಇದ್ರಕ್ಕೆ ಬರೀಕಿದ್ದು ಅಂದ್ರೆ 3 ಕೊಡ್ಲತ್ತಾರ ಅಷ್ಟೇ. ಈಗ ಮಾವಿನ ಹಣ್ಣು ತೆಗೆದು ಇಡ್ಲತ್ತೀವಿ. ಗಾಡಿ ಮೇಲೆ ತೊಗೊಂಡು ಬಂದಿರೋ ಜರ ಭಾಳ ಕೆಟ್ಟಿವು, ಚಿದಿ ಆಗಿವು ಕೆಳಗಿದ್ದನ್ನೆಲ್ಲ. ಹಂಗಂದು ಒಂದು ಪೇಪರ್ ಹಾಸಿ ತೆಗೆದು ಇಡ್ಲತ್ತೀನಿ ನೋಡ್ರಿ ಗಾಳಿಗೆ. ನಾ ಮುಂಜಾನೆ ತೊಗೊಂಡು ಮಾರ್ಕೊತ ಬಂದವ್ರು ಬಲ್ಲಿ. ಮತ್ತು ತೊಗೊಂಡು ಬಂದರು. ಭಾಳ ಇದ್ದವು ಮಾವಿನ ಹಣ್ಣು, 1 ಚೀಲ ಅಷ್ಟಿದ್ದವು.
ಹಂಗಂದು ನಾನು ನಮ್ಮ ಮಗಳು ತೆಗೆದು ಕಡೆಗೆ ಇಡ್ಲತ್ತೀವಿ. ಆರಿಸಿ ಒಂದು ಸ್ವಲ್ಪ ಕೆಟ್ಟಿನ ಒಂದು ಸೈಡು ಚಲೋ ಇದ್ದಿನ ಒಂದು ಸೈಡು ಹಿಂಗೆ ಹಾಕಿ ಇಡ್ಲತ್ತೀವಿ. ಅಡ್ಯಾಗ ಇದ್ರಾಗ ಹುಲ್ಲಿನಾಗ ಹಾಕಿರ್ತಾರಲ್ಲ, ಅವು ಯಾವ ಖರಾಬ್ ಆಯ್ತಾವ ಅಂತ ಗೊತ್ತಾಗಲ್ಲ. ಇಳ್ಸೋ ಹೊತ್ತಿನಾಗ ಗಿಡದ ನೆಂದು ಒಂದು ಸ್ವಲ್ಪ ಪೆಟ್ಟಾಗಿ ಮಾಡಿವಿ ಅಂದ್ರೆ ಖರಾಬ್ ಆಗ್ತಾವ. ಹಣ್ಣು ಆದಮೇಲೆ ಗೊತ್ತಾಗ್ತಾವೆ ಯಾವ ಆಗ್ಯಾವ ಅಂಥೇಳಿ. ಈಗ ಎಲ್ಲ ತೆಗೆದು ಆರಿಸಿ ಮೆತ್ತಗಿದ್ದಿನ ಒಂದು ಸೈಡು, ಗಟ್ಟಿದ್ದಿನ ಒಂದು ಸೈಡು ತೆಗೆದು ಇಡ್ಲತ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ಯಾರು ವಿಡಿಯೋ ನೋಡ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿರಿ. ನಾನು ಡೈಲಿ ಬ್ಲಾಗ್ ಬಿಡ್ಲತ್ತೀನಿ, ಡೈಲಿ ನೋಡಿರಿ. ನಿನ್ನೆ ಶಾರ್ಟ್ಸ್ ಬಿಟ್ಟಿನಿ, ಮಳೆ ಬಂದಿತ್ತಲ್ಲ, ಮಳೆದು ಇವತ್ತು ಅಂದ್ರೆ ಬ್ಲಾಗ್ ಹಾಕ್ಲತ್ತೀನಿ. ಲೇಟ್ ಆಯಿತು ಇವತ್ತು, ಭಾಳ ಕೆಲಸ ಇತ್ತು ನನಗೆ. ಹಂಗಂದು ವಾಯ್ಸ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಸಾಯಂಕಾಲನೇ ವಾಯ್ಸ್ ರೆಕಾರ್ಡ್ ಮಾಡಿ ಅವಾಗೆ ಅಪ್ಲೋಡ್ ಮಾಡ್ದೆ. ಈಗ ನೋಡಿ ಎಲ್ಲ ತೆಗೆದಿಟ್ಟಿನಿ. ಕಾಯಿಗಳು ಗಾಳಿಗೆ ಹಣ್ಣು ಇದಾಗ್ತಾವ, ಗಾಳಿ ಆಡ್ತಾವ ಅಂಥೇಳಿ ಖರಾಬ್ ಆಗಲ್ಲ. ಇಷ್ಟು ಮಾವಿನಕಾಯಿ ತಂದಾರ ನೋಡ್ರಿ. ಗಿಡ ಅವ ನಮ್ಮ ನಾದಿನಿಯವ್ರು, ನಾವು ಮೊನ್ನೆ ಜವಳಕ್ಕೆ ಹೋಗಿದ್ದೇವಲ್ಲ ಹೊಲಕ್ಕೆ, ಅವ್ರದ್ದು ಗಿಡಕ್ಕೆ ಹತ್ತೀವಿ ನೋಡ್ರಿ ಕಾಯಿ. ಅವೇ ಕಾಯಿ ಅವ ಇವು. ಅವೆಲ್ಲ ತೆಗೆದಿಟ್ಟಿನಿ. ಮತ್ತು ಒಂದು ಸ್ವಲ್ಪ ಎಳೆನೀರನ್ನ ಇದ್ದವು. ಹಾಗೆ ನಿಂಬೆಹಣ್ಣು ತೊಗೊಂಡು ಬಂದಾರ. ಅದು ಎಷ್ಟು ನಿಂಬೆಹಣ್ಣು. ದಿನ ಮಕ್ಕಳು ನಾಷ್ಟಕ್ಕೆ ಮತ್ತಂದ್ರೆ ಊಟದಾಗೆಲ್ಲ ನಿಂಬೆಹಣ್ಣು ಬೇಡ್ತಾರೆ ಭಾಳ. ಹಂಗಂದು ನಿಂಬೆಹಣ್ಣು ಬಕ್ಕಳು ಖರ್ಚಾಯ್ತಾವೆ. ನಂಬಲ್ನು ಖರೀದಿ ಬಕ್ಕಳು ತರಬೇಕಾಗ್ಲತ್ತದ, ಭಾಳ ಕಾಸ್ಟ್ಲಿ ಆಗ್ಯಾವ. ಆಯಿತು ನಾಯಿತು ಎಲ್ಲ ತೆಗೆದಿಟ್ಟೆವು. ಮುಂಜಾನೆ ಎದ್ದು ನೋಡತನ ನೋಡ್ರಿ, ಮಾತ್ರ ತುಫಾನ್ ಇದ್ದಂಗೆ ಹೊರಗೆ ಕತ್ತಲಾಗ್ಯದ. ಆಲ್ಮೋಸ್ಟ್ 8:30 9 ಆಗ್ಯದ. ಈಗ ಟೈಮು ಕತ್ತಲುವರೆ ಆಗ್ಯದ. ಲೈಟ್ನೂ ಇಲ್ಲ. 5 ಗಂಟೆಗೆ ಹಂಗೆ ಲೈಟ್ ಹೋಗ್ಯದ. 8:30 ಅಲ್ಲ, ಭಾಳ ಗೊತ್ತಿರೋದು ಬೆಳಗಮ್ಮದೆ ಹೋಗಿಲ್ಲ. ರಾತ್ರಿ ಎಲ್ಲ ಬಿದ್ದಂಗೆ ಅದ. ನಸ್ಕಿನ ನಡೆದ್ರೆ ಜಾಸ್ತಿ ಆಗ್ಯದ. ಈಗ ನೋಡ್ರಿ, ನಿನ್ನೆ ಜೋಳ ಒಣ ಹಾಕಿನಿ, ಅರ್ಧ ಒಣ ಹಾಕಿನಿ, ಗುಣ ಆಯಿತು. ಇಲ್ದರೆ ಎಲ್ಲ ಹಸಿನೇ ಇರ್ತೀವಿ. ಇನ್ನೊಂದು ಸ್ವಲ್ಪ ಉಳ್ದ, ಒಂದು 7-8 ಸೇರವ. ಅವಿಷ್ಟು ಉಳ್ದು ನೋಡ್ರಿ. ಇವತ್ತು ಹಾಕಂಬ ಅಂದ್ಕೊಂಡಿದ್ದೆ, ಪೂರ ಮಳೆ ಅದ. ಆ ಬಟ್ಟೆ ತೊಯ್ಲತ್ತ ನೋಡ್ರಿ, ಅದು ಹೊರಗೆ ಇಟ್ರಲ್ಲ ನೋಡ್ರಿ. ಮನೆಯಾಗೆಲ್ಲ ಇಟ್ಟು ಕತ್ತಲು ನೋಡ್ರಿ. ಪೂರ 9 ಗಂಟೆ ಆಗ್ಯದ. ಮನೆಗೆ ಇಷ್ಟು ಕತ್ತಲು ಬಿದ್ದದ. ಒಟ್ಟು ಮಾಡ ಕತ್ತಲು ಫುಲ್ಲು. ಗ್ಯಾಸಿನ ಬಲ್ನ ಏನೋ ಕಾಣಿಸಲಾಗ್ಯದ ನೋಡ್ರಿ, ಅಷ್ಟು ಇದಾಗ್ಯದ. ಈಗ ಕಿಟಕಿ ತೆರೆದ್ರೂ ಸಹಿತ ಬೆಳಕು ಬೀಳಲ್ದು. ಬ್ಯಾಟ್ರಿ ಹಾಕಿ ಚಹಾ ಇಟ್ಟಿನಿ. ಡಿಕಾಷನು ನಮ್ಮ ಯಜಮಾನ್ರಿಗೆ ಡಿಕಾಷನ್ ಚಹಾ ಕುಡಿತಾರೆ. ಚಹಾ ಇಟ್ಟಿನಿ. ಹಾಲು ಬಂದವ. ನಾನು ಮತ್ತು ಹಾಲು ತೊಗೊಂಡಿನಿ. ಕಿಟಕಿ ಅಡುಗೆ ಮನೆ ಕಿಟಕಿ ಅದ, ಬೆಳಕು ಹರಿ ಅಂದ್ರೂ ಗೊತ್ತಾಗಲ್ಲ. ಈಗ ಇನ್ನೂ ಹೆಚ್ಚಿಗೆ ನೋಡ್ರಿ, ಭಾಳ ಐತೆ. ನೋಡ್ರಿ ಗಾಳಿ ಎಲ್ಲ ಅದ ನೋಡ್ರಿ. ಗಾಳಿ ಸಮೇತ ಮಳೆ ಅದ ನೋಡ್ರಿ. ಫುಲ್ಲು ಭಾರಿ ಅಂದ್ರೆ ಭಾರಿ ಗಾಳಿ ಅದ. ಈಗ ನಾನು ಚಾಯ್ ಈಗ ಮಳೆ ಗಂಟೆದಾಗ ಚಹಾ ಕುಡಿಯೋದೇ ಮಸ್ತ್ ಇದೆ ಇರ್ತದೆ. ಏನು ಊಟನ ಬೇಕಾಗಿ ಚಹಾ ಇಷ್ಟಿದ್ರೆ ಸಾಕು. ಬರ್ರಿ ಚಾಯ್ ಕುಡಿಯೋಣಂತ. ಯಾರ್ಯಾರಿಗೆ ಚಾಯ್ ಮಳೆ ಹೊಂಟ್ರೆ ಚಾಯ್ ಕುಡ್ಬೇಕಂತ ಅನ್ನಿಸ್ತದೆ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಮುಂಜಾನೆ ಮಳೆ ಇರಲಿ ಬೇಸಿಗೆ ಇರಲಿ ಮುಂಜಾನೆ ಚಾಯ್ ಬೇಕೇ. ಅದ್ರಾಗಂತೂ ಮಳೆ ಹೊಂಟದ ಇವತ್ತು. ಭಾಳ ಎಂಜಾಯ್ ಮಾಡ್ಕೊತ ಕುಡಿತೀನಿ ಅಂತೇಳ್ರಿ. ಎಂಜಾಯ್ ಮಾಡ್ಕೊತಾನೆ ಕುಡಿತೀನಿ ಇವತ್ತು. ನಮ್ಮ ಯಜಮಾನ್ರು ಡಿಕಾಷನ್ನು ಮತ್ತಂದ್ರೆ ಪುದೀನ ಎಲೆ ಹಾಕ್ಕೊಂಡು ಕುಡಿತಾರೆ. ಪುದೀನ ಎಲೆ ಇಲ್ದ್ರೆ ತುಳಸಿ, ಆ ಪುದೀನ ಎಲೆ ಹಾಕಿ ಕೊಟ್ಟೀನಿ. ಅಲ್ಲ ಪುದೀನ ಕೊಟ್ಟೀನಿ. ಅವರು ಕುಡಿದ್ರು. ನಾನು ಚಾಯ್ ಕುಡ್ಬೇಕಂತ ಮಳೆಗೆ
ಮುಂಜಾನೆ ಚಾಯ್ ಕುಡ್ದು ಈಗ ಅಡುಗೆ ಮಾಡ್ಲತ್ತೀನಿ ನೋಡ್ರಿ. ಏನು ಅಡುಗೆ ಮಾಡತ್ತೀನಿ ಅಂತ ಬರ್ರಿ ನಾನು ನೋಡಿರಿ. ತೆಗೆದಿನಿ ಹಸಿಮೆಣ್ಸಿಗೆ ಕೊಟ್ಟಿನಿ ಹಾಕ್ತೀನಿ. ಈಗ ರಾಜಗಿರಿ ಪಲ್ಯ ಮಾಡತ್ತೀನಿ. ರಾಜಗಿರಿ ಪಲ್ಯಕ್ಕೆ ಹಸಿಮೆಣ್ಸಿಗೆ ಹಾಕಿನಿ. ಇದಕ್ಕೆ ನೋಡ್ರಿ ರಾಜಗಿರಿ ಕಡ್ದು ತೊಳೆದು ಕಟ್ ಮಾಡಿರ್ತೀನಿ. ಒಂದು ರಾಜಗಿರಿ ಅದ ಅಲ್ಲೇ ಮಾತಾಡೀನಿ ಅಂದ್ರೆ ಮಳೆಗೆ ಆ ಸೌಂಡಿಗೆ ನನ್ನ ವಯಸ್ಸು ಕೇಳಬಾರ್ದು. ಹಂಗಂದ ಹಿಂಗೆ ನೋಡಿ ಒಂದು ಕಡೆ ಫುಲ್ ಆಲತ್ತದ. ಒಂದು ನಿಮಿಷನಾಗ ಹಿಂಗೆ ಒಳಗೆ ಒಂದು ಸಲ ಅಂದರೆ ಮೆತ್ತಗೆ ಪೂರ ಕರಗತ್ತದ. ಹಿಂಗಂದು ಅಂತ ನೋಡ್ತದ ಎಷ್ಟು ಫುಲ್ ಆಗ್ಯದ. ಈಗ ನೋಡಿ ಕಲ್ಸಟ್ಟಿಗೆ ಒಟ್ಟು ಕರಗಾಯ್ತು. ಏನೂ ಇಲ್ಲ. ಮತ್ತು ಸ್ಟಾರ್ಟ್ ಆಗ್ಯದ ನೋಡ್ರಿ ಮಳೆ. ಒಂದು ಅರ್ಧ ತಾಸು ಏನೋ ನಿಂತಿತ್ತು ಮಳೆ, ಮತ್ತು ಮಳೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಹಾಗೆ ಇವತ್ತೇನು ಮಳೆ ಬಿಡಂಗೆ ಕಾಣಲ್ಲ. ಈಗ ಪಲ್ಯ ನಂದು ಫೋನಿಗೆ ಚಾರ್ಜ್ ಇಲ್ಲ, ಚಾರ್ಜ್ ಆಗ್ಯದ. ಮುಂಜಾನೆ ಹಚ್ತಿದ್ದೆವು ನಸ್ಕಿನಾಗ ಆಲ್ಮೋಸ್ಟ್ ರಾತ್ರಿ ಎಲ್ಲ ಇದ್ದಂಗೆ ಅದ. ನಸ್ಕಿನಾಗ ಹೆಚ್ಚಿಗೆ ಆಗ್ಯದ. ಗದ್ದಣಿಸಿ ಮಾಡಿ 5:30 6 ಹಂಗೆ ಲೈಟ್ ಹೋಗ್ಯದ. ನಾ ಹೇಳಟ್ಟಿದ್ದೀನಿ ಅವತ್ತು ವಿಡಿಯೋ ಮಾಡ್ತೀನಿಲ್ಲ ಅಂತೇಳಿ ಅನ್ಸುತ್ತೆ. ವಿಡಿಯೋ ಕಂಪ್ಲೀಟ್ ಆಗಂಗೆ ಲೈಟ್ ಬಂದಿಲ್ಲ. 11:30 ತನಕ ಲೈಟ್ ಬಂದಿಲ್ಲ. 1:30 2 ಆಗಿತ್ತು. ಚಾರ್ಜ್ ಹಾಕೋದು ಫೋನ್ ಸ್ವಿಚ್ ಆಫ್. ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಆಗ್ಯಾವ. ಇನ್ನು 2 ಫೋನ್ ಎಲ್ಲ ಫೋನಿಗೆ ಆಲ್ಮೋಸ್ಟ್ ಎಲ್ಲ ಫೋನಿಗೆ ಚಾರ್ಜ್ ಕಮ್ಮಿ ಇತ್ತು. ಎಲ್ಲ ಫೋನ್ ಒಂದಾಗದ ಒಂದು ಸ್ವಿಚ್ ಆಫ್ ಆಲತ್ತು. ಒಂದು ಫೋನಿನಾಗ ಸುಮ್ಮನೆ ಸ್ವಲ್ಪ ಹೇಳಿ ಅವತ್ತು ನೀರು ರೆಕಾರ್ಡ್ ಮಾಡೀನಿ. ನೀರು ಬಿಟ್ಟು ಅವತ್ತು ನಿನ್ನೆ ಮಳೆ ಭಾಳ ಬಂತು. ಮುಚ್ಚಿಟ್ಟಂದ್ರೆ ನೀರು ಬಿಡ್ತದೆ. ನಿನ್ನೆ ಇತ್ತು ಭಾಳ ಮಳೆ. ಈಗ ಮುಚ್ಚಿಡ್ಲತ್ತೀನಿ ನೋಡ್ರಿ. ಸ್ಲೋ ಇಟ್ಟು ಮುಚ್ಚಿಟ್ಟು ನಿನ್ನೆ ಹಂಗೆ ಮಳೆ ಬಂದು 3 ಗಂಟೆದಿಂದ ಒಂದು ಸ್ವಲ್ಪ ಫುಲ್ಲಾಗಿ ಬಿಸಿಲು ಬಿತ್ತು ನೋಡ್ರಿ. ಗಾಳಿಗೆ ಗಿಡನ ಕಂಟೆನ ಗಾಳಿ ಕುಳಿತು ಬಿರುಗಾಳಿ ಇಷ್ಟು ಪೂರ ಬಿರುಗಾಳಿ ಸಮೇತ ಮಳೆ ಇತ್ತು ನೋಡ್ರಿ. ಇವತ್ತು ಗಾಳಿಗೆ ಒಂದು ಗಿಡ ಇದು ಹತ್ತಿ ಕಂಟೆ ಹತ್ಕೊಂಡು ಮುಗ್ದಾಗ್ಯದ. ಈಗ ನಾಷ್ಟಕ್ಕೆ ಉಳ್ಳಾಗಡ್ಡಿ ಮತ್ತಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿರ್ತೀನಿ. ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡ್ತೀನಿ. ಈಗ ಮಳೆ ಹೊಂಟದ. ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ಆಮೇಲೆ ಊಟ ಮಾಡ್ತೀನಿ. ಮತ್ತೆ ಈಗ ಬರ್ರಿ ಉಪ್ಪಿಟ್ಟು ಮಾಡ್ತೀನಿ. ಈಗ ಉಪ್ಪಿಟ್ಟು ಮಳೆ ಬರೋ ಹೊತ್ತಿನ ಬಿಸಿ ಬಿಸಿ ಉಪ್ಪಿಟ್ಟು ಅಂತ ಈಗ ಉಪ್ಪಿಟ್ಟು ಇದು ವಿಡಿಯೋದಾಗ ಭಾಳ ಕಾಣಿಸ್ಲತ್ತದ. ಕಲರ್ ಆಗ್ಯದ, ಮಸ್ತ್ ಎಲ್ಲ ಕಲರ್ ಆಗ್ಯದ. ಈಗ ನೋಡಿ ಉಪ್ಪಿಟ್ಟು ಮಾಡಿದೈತೆ ಬಿಸಿ ಬಿಸಿ. ಈ ವಿಡಿಯೋ ಎಲ್ಲರೂ ಇಲ್ಲಿ ತನಕ ಕುಂತು ಎಲ್ಲ ಕಲರ್ ವಿಡಿಯೋ ಮುಗಿಯತನ ನೋಡ್ರಲ್ಲ. ಎಲ್ಲರಿಗೆ ಧನ್ಯವಾದಗಳು. ಹಿಂಗೆ ವಿಡಿಯೋಗಳು ನೋಡ್ಕೊತಾ ಇರ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಿಂಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಅದ್ರ ಜೊತೆ ನಿಂಬೆಕಾಯಿ ಹಿಂಡ್ಕೊಂತಂದ್ರೆ ಮಸ್ತ್ ಆಗ್ತದೆ. ಇವತ್ತು ಏನು ಮಾಡೀನಂದ್ರೆ ಇಲ್ಲಿ ಹಿಂಗೆ ಈಗ ಅನ್ನ ರಾಜಗಿರಿ ಪಲ್ಯ ಮಾಡೀನಿ. ಉಪ್ಪಿಟ್ಟು ಮತ್ತಂದ್ರೆ ರೊಟ್ಟಿ ಮಾಡೀನಿ. ಜೋಳದ ರೊಟ್ಟಿ ಬಿಸಿ. ಇವತ್ತು ಇಷ್ಟ ಅದ ನೋಡ್ರಿ ಊಟಕ್ಕೆ. ಜರ ತಳಕಡಿ ಮಾಡೀನಿ. ಈಗ ಮಾಡಿ ಉಪ್ಪಿಡ್ತಿಲ್ಲತ್ತೀನಿ. ಆಯ್ತು ಬರ್ರಿ ನೀವು ತಿಂತಾರೆ ಉಪ್ಪಿಟ್ಟು. ಹೋಗಿ